ನೋಡಿ, ಇವತ್ತು ನಾವು ಶಿಕಾರಿಪುರ ಮತ್ತು ಶಿವಮೊಗ್ಗ ಹೋಗೋ ಹೈವೇಲಿದ್ದೇವೆ. ಇದು ಹೈವೇ ಅಂತೂ ಅಲ್ಲ, ಖಂಡಿತ ಹೈವೇ ಅಂದ ತಕ್ಷಣ ಹೈವೇ ಅಂದ್ಕೊಬಿಟ್ಟಿದ್ರ. ಒಂದು ಕರ್ನಾಟಕ ಸರ್ಕಾರದ ಒಂದು ಸ್ಟೇಟ್ ಹೈವೇ. ಇವಾಗ ನೋಡಿ, ನ್ಯಾಷನಲ್ ಹೈವೇಲಿ 4 ಪಥಗಳ ರಸ್ತೆ ಇರುತ್ತೆ. ನಾವು ಇವಾಗ ಟೋಲ್ ಕಟ್ತೇವೆ, ಸುಂಕ ಕಟ್ತೇವೆ, ಪರವಾಗಿಲ್ಲ. ಆದರೆ ಇವತ್ತು ಬರೀ ರೈತರು ಓಡಾಡೋ ಅಂಥದ್ದು, ಕೂಲಿ ಕಾರ್ಮಿಕರು ಓಡಾಡೋ ಅಂಥ ಸ್ಥಳದಲ್ಲಿ ಇವರೊಂದು ಹಗಲು ದರೋಡೆ ಮಾಡ್ತಾಯಿದೆ ಇವತ್ತಿನ ಸರ್ಕಾರ. ಹಗಲು ದರೋಡೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ನೋಡಿ, ಈ ಬಿಟ್ಟಿ ಭಾಗ್ಯಗಳನ್ನ ಕೊಡೋದಕ್ಕೋಸ್ಕರ, ಇವರ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರೈತರ ಮೇಲೆ ಮತ್ತು ಕೂಲಿ ಕಾರ್ಮಿಕರ ಮೇಲೆ ಹೊರೆಯನ್ನು ಹಾಕ್ತಾ ಇದೆ. ತಕ್ಷಣ ಇದನ್ನೇನಾರು ಏನು ಸುಂಕ ವ್ಯವಸ್ಥೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಸುಣ್ಣ ಬಣ್ಣ ಬಡ್ದು. ಇದನ್ನು ತೆರವುಗೊಳಿಸಿಲ್ಲ ಸರ್ಕಾರ ಅಂದರೆ ಸ್ಥಳೀಯ ರೈತರು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಇದನ್ನು ನಾವು ಒಡೆದಾಕುವಂಥ ಕೆಲಸ ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ತಾವೆಲ್ಲ ಈ ಒಂದು ಸುಂಕದನ್ನು ನೀವೇ ತೆರವುಗೊಳಿಸಿ. ಯಾಕಂದರೆ ನೋಡಿ, ಒಂದು ವ್ಯವಸ್ಥೆನೂ ಇಲ್ಲದೆ, ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ರಸ್ತೆಯಲ್ಲಿ ಇಲ್ಲದೆ ಕೂಡ ಇವತ್ತು ಸುಂಕ ಕಟ್ಟಿ, ನೀವು ತೆರಿಗೆ ದುಡ್ಡು ಕಟ್ಟಿ, ಟೋಲ್ ದುಡ್ಡು ಕಟ್ಟಿ ಅಂದರೆ ಯಾವ ರೀತಿ ಕಟ್ಟೋಕ್ಕಾಗುತ್ತೆ? ಇವತ್ತು ರೈತರುಗಳು ಇವತ್ತು ಬೆಳೆ ಇಲ್ಲ, ರೈತರಿಗೆ ಇವತ್ತು ಮಳೆ ಇಲ್ಲ, ಇವತ್ತು ಬೆಳೆಗಳು ಒಣಗೋಗಿದೆ. ನೀವು ಪರಿಹಾರ ಕೊಡೋದಿರಲಿ, ಮತ್ತು ರೈತರ ತಲೆ ಮೇಲೆ ನೀವು ಮತ್ತೆ ಭಾರ ಹಾಕ್ತೀರಾ ಅಂದರೆ ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂದರೆ, ಇವತ್ತು ನೀವು ಈ ಎಲ್ಲ ಒಂದು ವ್ಯವಸ್ಥೆ ಆದರೂ ರಸ್ತೆನೂ ಇಲ್ಲ, ಚತುರ್ಭುಜ ರಸ್ತೆನೂ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಒಂದು ಮೂಗಿ ತುಪ್ಪ ಸಾವಿರ ಕೆಲಸ ಅಂದರೆ ಬಿಟ್ಟಿ ಭಾಗ್ಯಗಳು ನಾವು ಕೊಡ್ತಾ ಇದ್ದೇವೆ, ಅದನ್ನು ಯಾವುದೋ ರೀತಿ ತಗೊಳ್ಳೋದು. ಇವತ್ತು ಕಾಳು, ಬೇಳೆಗಳು, ಎಣ್ಣೆಗಳ ರೇಟು ಎಲ್ಲದೂ ಜಾಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಸ್ಟೇಟ್ ಹೈವೇಗೂ ಕೂಡ ನೀವು ಈ ಟೋಲ್ಗಳನ್ನು ಹಾಕಿ ಹಗಲು ದರೋಡೆ ಮಾಡ್ತೀರಾ ಅಂದರೆ ಎತ್ತಕ್ಕೆ ಹೇಳಬೇಕು ಗೊತ್ತಿಲ್ಲ. ಸರ್ಕಾರ ದಯವಿಟ್ಟು ಇದನ್ನು ತಕ್ಷಣ ತೆರವುಗೊಳಿಸಬೇಕು. ಯಾಕೆಂದರೆ ಇವತ್ತು ನೋಡಿ, ನೀವೇನಾದ್ರು ರಾತ್ರಿ ರಸ್ತೆಯಲ್ಲಿ ಓಡಾಡಿದರೆ ರಾತ್ರಿ ಆ ಫೋಕಸ್ ಲೈಟ್ಗಳು ಕಣ್ಣಿಗೆ ಹೊಡೆಯುತ್ತೆ, ಅಪಘಾತಗಳಾಗ್ತಾಯಿದೆ. ಅದೇ ನ್ಯಾಷನಲ್ ಹೈವೇಲಿ ಆದರೆ 4 ಪಥದ ರಸ್ತೆಗಳಿರುತ್ತೆ, ಯಾವುದೇ ಅಪಘಾತಗಳಾಗೋದು ಕಡಿಮೆ ಇರುತ್ತೆ. ಅದರಿಂದ ಒಂದು ಅಟ್ಲೀಸ್ಟು ಆಕ್ಸಿಡೆಂಟ್ಗಳಾಗಲ್ಲ ಅಂತ ಟೋಲ್ಗಳು ಕಟ್ಬೋದು. ಇವತ್ತು ಏನೂ ಕೂಡ ವ್ಯವಸ್ಥೆ ಮಾಡದೆ, ಒಂದು ಏನೂ ಮಾಡ್ದಂಗೆ ಟೋಲ್ಸ್ ಕಟ್ತಾಯಿದ್ರೆ ತಕ್ಷಣ ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಸ್ಥಳೀಯ ರೈತರು ಮತ್ತು ಎಲ್ಲರೂ ಸೇರಿಕೊಂಡು ಈ ಟೋಲನ್ನು ಒಡೆದಾಕುವಂಥ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ.